ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ತುಂಬ ದಿನದಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸಾರಿ ಫ್ರೆಂಡ್ಸ್. ನಾನು ಇವಾಗಿಂದ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ನೀವು ಮುಂಚೆ ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರೋ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ನಾನು ನಿಮಗೆ ಇವತ್ತು ಒಂದು ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಸ್ಯಾರಿ ಮತ್ತು ನೋಡಿ ಈ ಥರ ರಾಮ ಗ್ರೀನ್ ಇದೆ, ಮತ್ತು ನೋಡಿ ಸ್ಯಾರಿ ಫುಲ್ಲು ಗೋಲ್ಡ್ ಕಲರ್ ಇದೆ. ನೋಡಿ, ನಾನು ಇದಕ್ಕೆ ಈ ಥರ ಸ್ಮಾಲ್ ಬೀಡು ಮತ್ತು ನೋಡಿ ಈ ಥರ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ನಾನು ಈ ಡಿಸೈನ್ಗೆ ನೀಡಲ್ ನಂಬರ್ 10ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ನಾನು ಸ್ಟಾರ್ಟಿಂಗ್ ಯಾವಾಗಲೂ ಹೇಳೋ ರೀತಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಇದನ್ನು ಸ್ಯಾರಿಗೆ ನಾನು ಗಂಟಾಕಿ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಈ ಥರ ಸ್ಟಾರ್ಟಿಂಗ್ ಹೋಗಿ ಸ್ಯಾರಿಗೆ ಹೋಗಿ ನೋಡಿ ಈ ಥರ ದಾರ ತಂದು ಈ ಥರ ಗಂಟು ಹಾಕೋತೀನಿ. ಆವಾಗ ನಮಗೆ ಗ್ರಿಪ್ಪಾಗಿ ನೀಟಾಗಿ ಸಿಗುತ್ತೆ, ಯಾವುದೇ ರೀತಿ ಬಿಚ್ಚೋಗೋ ಚಾನ್ಸಸ್ ಇರಲ್ಲ. ಹಾಗಾಗಿ ನಾನು ಈ ಥರ ಗಂಟು ಹಾಕ್ಕೊತೀನಿ. ನೋಡಿ, ಇವಾಗ ನಾವು ಗಂಟು ಹಾಕಿದ್ವಲ್ಲ ಅದೇ ಹೋಲಲ್ಲಿ ಹೋಗಿ ಮತ್ತೆ ದಾರ ತಂದು ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲೊಂದು ಲಾಕ್ ಮಾಡ್ಕೊಳ್ಳೋಣ, ಗ್ರಿಪ್ಪಾಗಿರುತ್ತೆ. ಹಾಗಾಗಿ ನೋಡಿ, ಇವಾಗ 1 2 ಚೈನ್ ಹಾಕಿ ದಾರ ಮೇಲ್ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ, ಈ ರೀತಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಾದಮೇಲೆ ಮತ್ತೆ ಇದು ನೀಡಲ್ ಮೇಲೆ ಒಂದು ಟೈಮು ದಾರ ಸುತ್ತಕೊಂಡು ನೋಡಿ ಇದ್ರ ಪಕ್ಕದಲ್ಲೇ ಅದೇ ಹೋಲಲ್ಲಿ ಹೋಗಿ ನಾವು ನೋಡಿ ನೀಡಲ್ ಹಾಕಿ ದಾರ ತಂದು ಎರಡರಲ್ಲೊಂದು ಸಲ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಈ ಥರ ಡಿಸೈನ್ ಬರುತ್ತೆ. ನೋಡಿ, ಮತ್ತೆ ಇವಾಗ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕಿ ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸ್ವಲ್ಪ ಗ್ಯಾಪ್ ಕೊಡಬೇಕು. ಚೈನ್ ಇದೆಯಲ್ಲ ಇಲ್ಲಿ ಅಲ್ಲಿವರೆಗೆ ಗ್ಯಾಪ್ ಕೊಟ್ಟು ನೋಡಿ ಈ ಥರ ಸ್ಯಾರಿಗೆ ಹೋಗಿ ದಾರ ತಂದು ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಎರಡರಲ್ಲೊಂದು ಸಲ ಮತ್ತೆ ದಾರನ ಮೇಲ್ ಮಾಡಬೇಕು. ಒಂದು ಬೀಡನ್ನ ಇವಾಗ ಹ್ಯಾಡ್ ಮಾಡ್ಕೋಬೇಕು. ಬೀಡನ್ನ ಹ್ಯಾಡ್ ಮಾಡಿ ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಿ ಮತ್ತೆ ಅದೇ ಹೋಲಲ್ಲಿ ಹೋಗಿ ನಾವು ದಾರ ತಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿ ಒಂದು ಚೈನು ನೋಡಿ, ಇದೆ ಬೇಸಿಕ್ ಲೈನು ಫುಲ್ಲು ಇದೇ ರೀತಿ ನಮಗೆ ಕಂಟಿನ್ಯೂ ಆಗಿ ಬರುತ್ತೆ. ನೋಡಿ, ಈ ಥರ ನೀವು ಡಬಲ್ ಕ್ರೋಶನ ಮಾಡ್ತಾ ಒಂದು ಡಬಲ್ ಕ್ರೋಶ ಮತ್ತು ಒಂದು ಬೀಡು ಆ್ಯಡ್ ಮಾಡ್ತಾ ಹೋಗಬೇಕು. ನೋಡಿ, ಪಕ್ಕದಲ್ಲಿ ಒಂದು ಚೈನ್ ಹಾಕ್ಕೋಬೇಕು. ಮತ್ತು ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ನೋಡಿ, ಡಿಸೈನ್ ಈ ಥರ ಬರುತ್ತೆ. ಸ್ಯಾರಿ ಫುಲ್ಲು ಬೇಸಿಕ್ ಲೈನ್ನ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆದರೆ ಮಧ್ಯ ನಾವು ಗ್ಯಾಪ್ ಕೊಟ್ಟಿದ್ದೀವಲ್ಲ ಅದನ್ನು ತುಂಬ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ, ಆಮೇಲೆ ಸೀರೆ ರಿಂಕಲ್ಸ್ ಥರ ಬಂದ್ಬಿಡುತ್ತೆ. ಸ್ಟಾರ್ಟಿಂಗ್ ಮಾತ್ರ ನಾವು 2 ಚೈನ್ ಹಾಕಿ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಮಧ್ಯದಲ್ಲಿ ಒಂದೊಂದು ಚೈನ್ ಕೊಟ್ಟಿದ್ದೀವಿ ಮತ್ತು ಬೀಡ್ ಬಂದಿದೆ. ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ನಾನು ಸ್ಯಾರಿ ಫುಲ್ಲು ಫಿನಿಶ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ನಾನು ನಿಮಗೆ ತೋರಿಸ್ತೀನಿ. ನಾನು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡಿದ್ದೀನಿ, ಫಿನಿಶ್ ಆಗಿದೆ. ನೋಡಿ, ಇಲ್ಲಿ ನಾನು ಲಾಸ್ಟಲ್ಲಿ ನಾನು ಡಬಲ್ ಕ್ರೋಶನ ಮಾಡಿ ನಾನು 2 ಚೈನ್ ಹಾಕಿ ದಾರನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ನೋಡಿ, ನಾನು ನೆಕ್ಸ್ಟ್ ಸ್ಟೆಪ್ಗೆ ರಾಮ ಗ್ರೀನ್ ಕಲರು ದಾರ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು ಸ್ಯಾರಿ ಕಲರ್ ತೊಗೋಬೇಕು. ನೆಕ್ಸ್ಟ್ ಸ್ಟೆಪ್ಗೆ ನಾವು ಪಲ್ಲು ಕಲರ್ ತೊಗೊಂಡ್ರೆ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಇಲ್ಲಿ 2 ಚೈನ್ ಹಾಕಿದ್ವಲ್ಲ ಅದ್ರ ಮಧ್ಯ ಹೋಗಿ ದಾರ ತಂದು ನೋಡಿ ಈ ಥರ ದಾರ ತಂದು ಇಲ್ಲಿ ಗಂಟು ಹಾಕ್ಕೋಬೇಕು. ನೋಡಿ, ನಾವು ಇವಾಗ ಈ ಥರ ಗಂಟು ಹಾಕಿಟ್ಕೋಬೇಕು. ಗಂಟು ಹಾಕಾದ್ಮೇಲೆ ನಾವು ಇದನ್ನು ಕುಚ್ಚಿಗೆ ಸೇರಿಸ್ಕೋಬೋದು. ಮತ್ತು ಅದೇ ಹೋಲಲ್ಲಿ ಹೋಗಿ ನಾವು ದಾರ ತಂದು ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ 3 ಚೈನ್ 1 2 3 ಚೈನ್ ಹಾಕಿ ನೋಡಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ ಅಲ್ಲೋಗಿ ನಾವು ಲಾಕ್ ಮಾಡಬೇಕು.
ನೆಕ್ಸ್ಟ್ ನಾವು ಒಂದು ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ನಾವು ಲಾಕ್ ಮಾಡಿ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನೆಕ್ಸ್ಟು ಗ್ಯಾಪ್ ಇದೆಯಲ್ಲ ಚೈನು ಅಲ್ಲೋಗಿ ದಾರ ತಂದು ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಎರಡರಲ್ಲೊಂದು ಸಲ ಡಬಲ್ ಕ್ರೋಶ ಮಾಡಿ ಇವಾಗ ದಾರನ ಮೇಲ್ ಮಾಡ್ಕೋಬೇಕು. ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶ ಹಾಕಿದ್ವಲ್ಲ ಅದೇ ಹೋಲಲ್ಲಿ ನಾವು ಹೋಗಿ ದಾರ ತಂದು ನಾವು ಎರಡರಲ್ಲೊಂದು ಸಲ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ನೋಡಿ ದಾರ ತಂದು ಎರಡರಲ್ಲೊಂದು ಸಲ ಡಬಲ್ ಕ್ರೋಶ. ನಾವು ಟೋಟಲಿ 5 ಟೈಮು ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. 4 ಟೈಮ್ ಆಯಿತು ನೋಡಿ. ಇವಾಗ 5 ಟೈಮ್ ಆಯಿತು. 5 ಟೈಮ್ ಆದಮೇಲೆ ನೋಡಿ ಇವಾಗ ನೆಕ್ಸ್ಟ್ ಗ್ಯಾಪ್ ಇದೆಯಲ್ಲ ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ನಾವು ದಾರ ತಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡಾದಮೇಲೆ ನೆಕ್ಸ್ಟ್ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ನೋಡಿ ಇಲ್ಲಿಂದ ದಾರನ ಸೂಜಿ ಮೇಲೆ ಸುತ್ತಕೊಂಡು ಒಂದು ಸಲ ನೆಕ್ಸ್ಟು ಗ್ಯಾಪ್ ಇದೆಯಲ್ಲ ಅಲ್ಲೋಗಿ ದಾರ ತಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಎರಡರಲ್ಲೊಂದು ಸಲ. ಇವಾಗ ಈ ದಾರಕ್ಕೆ ಮೇಲ್ಗಡೆ ದಾರ ಮಾಡಿ ಇವಾಗ ಅದಕ್ಕೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿ ನೋಡಿ ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಿ ಮತ್ತು ನಾವು ಡಬಲ್ ಕ್ರೋಶ ಇದೆಯಲ್ಲ ಅದೇ ಗ್ಯಾಪಲ್ಲಿ ಹೋಗಿ ನಾವು ದಾರನ ತರಬೇಕು. ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಸಲ ನೋಡಿ ಎರಡರಲ್ಲೊಂದು ಸಲ ಈ ರೀತಿ ಮಾಡಬೇಕು. ನಾವು ಇದಕ್ಕೆ 5 ಟೈಮು ಡಬಲ್ ಕ್ರೋಶ ಮಾಡಬೇಕು. ಬೀಡ್ ಹಾಕಿದ್ಮೇಲೆ 5 ಟೈಮು ಡಬಲ್ ಕ್ರೋಶ. ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ನಾವು ಇದನ್ನು ನೋಡಿ ಈ ಥರ ಫಿಲ್ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶನ ಫಿಲ್ ಮಾಡಬೇಕು. ನೋಡಿ ಈ ಥರ ಬರುತ್ತೆ. ಇವಾಗ ಇದನ್ನು ನಾವು ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲೋಗಿ ಲಾಕ್ ಮಾಡಬೇಕು. ನೋಡಿ ಈ ಟೈಪ್ ಬರುತ್ತೆ. ನೋಡಿ ನಾನು 3 ಟೈಮ್ ಮಾಡಿದ್ದೀನಿ. 3 ಟೈಮ್ ಆದಮೇಲೆ ನೆಕ್ಸ್ಟ್ ಚೈನ್ಗೆ ನಾನು ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕ್ಕೋಬೇಕು. 1 2 3 ನೋಡಿ 3 ಚೈನ್ ಹಾಕಿ ನೋಡಿ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಹೋಗಿ ನಾವು ಲಾಕ್ ಮಾಡಬೇಕು. ಇದು ಕುಚ್ಚಿಗೆ ಫ್ರೆಂಡ್ಸ್. ನೋಡಿ ನಾವು 3 ಆರ್ಚ್ ಆದಮೇಲೆ ಒಂದೊಂದು ಕುಚ್ಚನ್ನ ಬರೋ ರೀತಿ ಮಾಡ್ತಾಯಿದ್ದೀವಿ. ಇಲ್ಲ ನೀವು ಇದೇ ರೀತಿ ಕಂಟಿನ್ಯೂ ಬೇಕಂದರೆ ಕಂಟಿನ್ಯೂ ಮಾಡಿ. ಇಲ್ಲಾಂದರೆ ನಮಗೆ 2 ಆರ್ಚ್ಗೆ ಬೇಕಂದರೆ ಕುಚ್ಚು ಆ ಥರನಾದರೂ ಮಾಡ್ಕೋಬೋದು. ಇಲ್ಲಾಂದರೆ 4 ಆರ್ಚ್ಗಾದ್ರೂ ನಾವು ಕುಚ್ಚನ್ನ ಬರೋ ರೀತಿ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬೋದು. ನೋಡಿ ಇದಾದಮೇಲೆ ಮತ್ತೆ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಡಬಲ್ ಕ್ರೋಶ ಮಾಡಬೇಕು. ಮತ್ತು ನಾವು ದಾರ ಮೇಲ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿ ಮತ್ತೆ ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಿ ನೋಡಿ ಇಲ್ಲಿ ಡಬಲ್ ಕ್ರೋಶ ಮಧ್ಯೆ ಹೋಗಿ ನಾವು ದಾರ ತಂದು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. 5 ಟೈಮು ಡಬಲ್ ಕ್ರೋಶ ಮಾಡಬೇಕು. 1 2 3 4 5 ಟೈಮ್ ಆದಮೇಲೆ ನೋಡಿ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಹೋಗಿ ನಾವು ಲಾಕ್ ಮಾಡ್ಕೋಬೇಕು. ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನು ಸ್ಯಾರಿ ಫುಲ್ ಫಿನಿಶ್ ಆದಮೇಲೆ ನಿಮಗೆ ಕುಚ್ಚು ಕಟ್ಟಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ನಾನು ಕುಚ್ಚನ್ನ ಎಲ್ಲ ಕಟ್ಟಿದ್ದೀನಿ. ಫಿನಿಶಿಂಗ್ ಈ ಥರ ಬಂದಿದೆ. ನಾನು 2 ಕಲರಲ್ಲಿ ಒಂದೊಂದು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಕಾಂಬಿನೇಷನ್ ಇತ್ತು ಅಂದರೆ ಸ್ಯಾರಿ ಫುಲ್ಲು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಡಿಸೈನು ತುಂಬ ನಾವು ಇದನ್ನು ಡಿಸೈನ್ನ ಫಾಸ್ಟಾಗೂ ಕೂಡ ಮಾಡ್ಬೋದು. ಈ ಡಿಸೈನ್ಗೆ 500ಇಂದ 600 ಚಾರ್ಜ್ ಮಾಡ್ಕೋಬೋದು. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಲೈಕ್ ಕೊಡೋದು ಮಾತ್ರ ಮರಿಬೇಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.